ಈ ಬದಲಾವಣೆ ಅನ್ನೋದು ಎಲ್ಲೆಲ್ಲಿ ಇರುತ್ತೆ ಅಂತ ಗೊತ್ತಾಗೋದಿಲ್ಲ, ಯಾವಾಗ ಬದಲಾವಣೆ ಆಗೋದಿಲ್ಲ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು ನಾವು ಗಮನಿಸಿದ್ವಿ. ಆದರೆ ಈಗ ಪ್ರಶ್ನೆ ಮಾಡಿ ಅನ್ನುವ ವಿಚಾರ ಇದೆಯಲ್ಲ, ಯಾವಾಗಿಂದ ಬದಲಾಯಿತು, ಯಾವಾಗ ಈ ಆದೇಶ ಬಂತು ಅಂತ? ಇಲ್ಲ ಸರ್, ಅದು ನಮ್ಮ ಒಂದು ಗಾಳಪೂಜೆ ಶಾಲೆಯಲ್ಲಿ ಆ ಥರದ್ದು ಬದಲಾವಣೆ ಅಂತಂದ್ರೆ ಏನೋ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸರ್ ಏನೋ ಅವರಿಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ರಂತೆ, ಆ ಪ್ರಕಾರ ಅವ್ರು ಬದಲಾವಣೆ ಮಾಡಿ. ಅಲ್ಲ, ಪ್ರಿನ್ಸಿಪಲ್ ಕೊಟ್ಟಿದ್ರು ಓಕೆ, ಆದ್ರೆ ಈಗ ಒಂದಷ್ಟು ವಾಟ್ಸಪ್ ಚಾಟ್ಗಳಿದೆ, ಅದೆಲ್ಲ ಸುಳ್ಳು ಹಾಗಾದ್ರೆ? ಸರ್ ಹೇಳಿ ಸರ್. ಅಲ್ಲ, ವಾಟ್ಸಪ್ ಚಾಟ್ ಇದೆಯಲ್ಲ, ಅದು ಸುಳ್ಳ? ಅದು ಇಲ್ಲ ಸರ್, ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ ಸರ್. ಹಾ ಹೇಳಿ ಸರ್. ಓಕೆ. ಅಲ್ಲ ಈಗ ಯಾರು ಆದೇಶ ಕೊಟ್ಟಿದ್ಯಾರು, ಆ ಥರ ಬದಲಾವಣೆ ಮಾಡಿ ಅಂತ ಹೇಳಿದ್ಯಾರು? ಸರ್ PRS ಸರ್ ಹೇಳಿದಾರಂತೆ ಸರ್. ಪುಂಡಲಿಕ್ ಅವರೇ, ಕೇಳಿಸ್ತಾ ಇದೆ ನನ್ನ ಧ್ವನಿ? ಕೇಳ್ತಾ ಇದೆ ಸರ್. ನಾನು ನಮ್ಮಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಮ್ಮ ಸರ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸರ್ ಅದನ್ನ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಸರ್ ಪ್ರಿನ್ಸಿಪಾಲ್ಗಳಿಗೆ. ಆ ಕಾರಣಕ್ಕೆ ಬದಲಾವಣೆ ಮಾಡಿದೀವಿ ಅಂತ ಹೇಳಿ ನಮ್ಮಲ್ಲಿ ಹೇಳಿದ್ದಾರೆ ಸರ್. ಆಮೇಲೆ ಈಗ ಆದೇಶ ಆಗಿಲ್ಲ ಸರ್, ಅದು ಇನ್ನೂ ಆದೇಶ ಆಗಿಲ್ಲ. ಅಲ್ಲ, ಆದೇಶ ಆಗ್ದಿರನೇ ಈಗ ಹೆಂಗೆ ಬದಲಾವಣೆ ಮಾಡ್ತಾರೆ? ಅದೇ ಸರ್, ಅದನ್ನ ಈಗ ನಾವು ನಮ್ಮಲ್ಲಿ ಒಂದು ಶಾಲೆಯಲ್ಲಿ ಅದನ್ನ ಹಾಕಿದ್ರು ಸರ್, ಅದು ರಿಮೂವ್ ಮಾಡ್ತಿದ್ವಿ ಸರ್. ಆಮೇಲೆ ಸೂಕ್ತ ನಿರ್ದೇಶನ ಕೇಳ್ತೀವಿ ಸರ್ ನಾವು ಮೇಲಾಧಿಕಾರಿಗಳಿಗೆ. ನಮ್ಮ ED ಕ್ರೈಸ್ಟ್ ಸರ್ ಜೊತೆ ಮಾತಾಡ್ಕೊಂಡು ಅದನ್ನ ಇದು ಕ್ಲಾರಿಫಿಕೇಶನ್ ತಗೊಳ್ತೀವಿ ಸರ್. ಅಲ್ಲ, ಈಗ ನೀವ್ ಹೇಳ್ತಿರೋದು ನೋಡಿದ್ರೆ ಆದೇಶ ಅಂದ್ರೆ ಬಂದಿಲ್ಲ, ಅವ್ರು ಆಲ್ರೆಡಿ ಹಾಕ್ಬಿಟ್ಟಿದ್ರೆ ಅದನ್ನ ತೆಗೆದಿದೀವಿ ಅಂತ ಹೇಳ್ತಿದ್ದೀರಿ. ತೆಗೆದಿದೀವಲ್ಲ ಸರ್, ಡೈರೆಕ್ಷನ್ ಕೊಟ್ಟಿದ್ರು ಸರ್. ಡೈರೆಕ್ಷನ್ ಕೊಟ್ಟಿದ್ರಿ ತೆಗೆಯೋದಿಕ್ಕೆ? ಕೊಟ್ಟಿದ್ರು ಸರ್, ಆ ಕಾರಣಕ್ಕೆ ಅವ್ರು ಹಾಕಿದ್ರು ಸರ್. ಅಂದ್ರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸರ್ ಡೈರೆಕ್ಷನ್ ಇದೆ, ಆ ಕಾರಣಕ್ಕೆ ಹಾಕಿದೀವಿ ಅಂತ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು ಸರ್. ಬಟ್ ಇನ್ನೂ ಆದೇಶ ಯಾವುದೇ ಬಂದಿಲ್ಲ ಸರ್. ಆದೇಶಕ್ಕಾಗಿ ಇದನ್ನ ನೋಡ್ತೀವಿ ಸರ್, ಅದ್ರ ಬಗ್ಗೆ ಇದು ಇಲ್ಲ. ನಾನು ಕ್ಲಿಯರ್ ಆಗಿ ಹೇಳೋದಾದ್ರೆ ಈಗ ನಮ್ಮ ED ಸರ್ ಜೊತೆ ಮಾತಾಡ್ಕೊಂಡು ನಾವು ಅದ್ರ ಬಗ್ಗೆ ಮುಂದಿನ ಕ್ರಮ ತಗೊಳ್ತೀವಿ ಸರ್. ಓಕೆ. ಈಗ ಪುಂಡಲಿಕ್ ಅವರಿಗೆ KREIS ಅಫಿಷಿಯಲ್ ಟೀಮ್ ಅಂತ ಒಂದು ಗ್ರೂಪ್ ಇದೆಯಲ್ಲ? ಹೌದು ಸರ್, ಹೌದು. ಆ ಗ್ರೂಪಲ್ಲಿ ನೀವು ಇದ್ದೀರಾ? ಹೌದು ಸರ್, ಹೌದು. ಅದರಲ್ಲಿ IAS ಅಧಿಕಾರಿ ಮಣಿವಣ್ಣನ್ ಅವರು ಹಾಕಿದಾರಲ್ಲ? ಎಸ್ ಸರ್. ಅದೇ ಸರ್, ನಾನು ಅದೇ PRS ಸರ್ ಅಂದ್ರೆ ಅವರೇ ಸರ್. ನಾನು ಇಷ್ಟೊತ್ತು ನಾ ಹೇಳಿದ್ದು ಸರ್, ಅದೇ ಪ್ರಿನ್ಸಿಪಾಲ್. ಯಾವಾಗ ಈ ಚಾಟ್ ಎಲ್ಲ ಆಗಿದೆ? ಯಾವಾಗ ಸರ್? ಈಗ ಶಾರ್ಟ್ಲಿ ಸರ್, ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳ ಮೇಲೆ ಆಗಿದೆ ಸರ್. ಅದು ಎಕ್ಸಾಕ್ಟ್ ನನ್ನ ಟೈಮ್ ಇದಿಲ್ಲ, ಒಟ್ಟಿನಲ್ಲಿ ಇದಾಗಿದೆ ಸರ್. ಅದು ಸಾಹೇಬ್ರು ಹೇಳಿದ ಮೇಲೆನೆ ನಮ್ಮ ಅಧಿಕಾರಿಗಳು ಇದು ಪ್ರಿನ್ಸಿಪಾಲ್ರು ಚೇಂಜ್ ಮಾಡಿದ್ದಾರೆ ಸರ್. ಅಲ್ಲ, ಈಗ ಸಾಹೇಬ್ರು ಹೇಳಿದ್ಮೇಲೆ ಹಾಕಿದ್ರಿ ಅಂತ ಈಗ ಹೇಳ್ತೀರಾ? ಆರಂಭದಲ್ಲಿ ಪ್ರಿನ್ಸಿಪಲ್ ಹಾಕಿದ್ದಾರೆ, ಅದನ್ನ ತೆಗೆದಕ್ಕೆ ಆದೇಶ ಕೊಟ್ಟಿದ್ದೀವಿ ಅಂತಿದ್ದೀರಾ? ನಿಮ್ಮ ಹೇಳಿಕೆಯಲ್ಲೇ ಗೊಂದಲಗಳಿದೆ. ಇಲ್ಲ ಸರ್ ಕೇಳಿ ಸರ್, ನಾನು ಕೇಳಿದ್ದು PRS ಸರ್ ಹೇಳಿದ್ಮೇಲೆ ಪ್ರಿನ್ಸಿಪಾಲ್ ಹಾಕಿದ್ದಾರೆ ಅಂತ ಹೇಳಿದೆ ಸರ್. ನಾನು ನೀವು ಆಗ್ಲೇ ಎಲ್ಲ ಹೇಳಿದ್ರಿ ಮಾತನ್ನ ಆರಂಭದಲ್ಲಿ? ಇಲ್ಲ ನೋಡಿ ಸರ್, ನಾನು ಸ್ಟಾರ್ಟಿಂಗ್ ಅಲ್ಲೂ ಅದೇ ಹೇಳಿದ್ದೀನಿ ಸರ್. ಸ್ಟಾರ್ಟಿಂಗ್ ಅಲ್ಲೇ ಅದೇ ಹೇಳಿದೆ, PRS ಸರ್ ಡೈರೆಕ್ಷನ್ ಮೇಲೆ ನಮ್ಮ ಪ್ರಿನ್ಸಿಪಾಲ್ಸ್ ಹಾಕಿದ್ದಾರೆ ಅಂತ ಹೇಳಿದೆ. ಈಗ KREIS ಅವ್ರ ಅಧಿಕಾರಿ ಅವ್ರು ಹೇಳಿದ್ಮೇಲೆ ಮತ್ತೀಗ ಯಾಕೆ ತೆಗೀರಿ ಅಂತ ಆದೇಶ ಕೊಟ್ಟಿದ್ದೀರಿ? ಇಲ್ಲ ಸರ್, ಈಗ ತೆಗಿ ಅಂತ ಆದೇಶ ಕೊಟ್ಟಿಲ್ಲ ಸರ್, ಅದಕ್ಕೆ ಕಾಯ್ತಾ ಇದೀವಿ ಸರ್. ಪುಂಡಲಿಕ ಅವರೇ, ನಾನೀಗ ನೀವು ಮಾತಾಡಿದ್ರೆ ಮತ್ತೊಮ್ಮೆ ಕೇಳಿಸ್ತೀನಿ. ನೀವೇ ಹೇಳಿದಿರಾ ಹಾಕೊಂಡಿದ್ರೆ ಪ್ರಿನ್ಸಿಪಾಲ್ ತೆಗೆದಕ್ಕೆ ಹೇಳಿದೀವಿ, ಆದೇಶ ಕೊಟ್ಟಿದೀವಿ ಅಂತೇಳಿ. ಸರ್ ಈ ಸದ್ಯಕ್ಕೆ ನಾವು ಅಂದ್ರೆ ಆದೇಶ ಬರೋವರೆಗೂ ಒಂದ್ ಸ್ವಲ್ಪ ಕಾಯ್ಬೇಕು ಅಂತೇಳಿ ಇವತ್ತು ನಾನು ಹೇಳಿದ್ದು ಸರ್. ಇವತ್ತಿಂದ ಹೇಳ್ತಾ ಇದ್ದೀನಿ ಸರ್ ನಾನು. ಯಾಕೋ ಗೊಂದಲ ಇದೆ ಪುಂಡಲಿಕ ಅವರ ನಿಮ್ಮ ಹೇಳಿಕೆಯಲ್ಲಿ. ಇಲ್ಲ ಏನೋ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಪುಂಡಲಿಕ ಅವರೇ. ಇಲ್ಲ ಧೈರ್ಯವಾಗಿ ಹೇಳಿ, ಯಾರು ನಿಮ್ಗೆ ಆದೇಶ ಕೊಟ್ಟಿದ್ದು ಏನಂತ, ಎಲ್ಲಿ ಎಷ್ಟು ಸ್ಕೂಲ್ಗಳಲ್ಲಿ ಬೋರ್ಡ್ಗಳು ಚೇಂಜ್ ಆಗಬೇಕು ಅಂತ ಧೈರ್ಯವಾಗಿ ಒಪ್ಕೊಳ್ಳಿ. ಯಾಕೆ ಆ ಥರ ಅವಾಗೊಂದು ಮಾತು ಇವಾಗೊಂದು ಮಾತು ಹೇಳ್ತಾ ಇದ್ದೀರಾ ಪುಂಡಲಿಕ ಅವರೇ? ಇಲ್ಲ ಸರ್ ಹಂಗೇನಿಲ್ಲ ಸರ್, ಇದನ್ನ ತೊಂದರೆ ಏನಿಲ್ಲ. ತೊಂದ್ರೆ ಅಲ್ಲ, ನಿಮಗ್ ತೊಂದ್ರೆ ಮಾಡ್ತಾರಾದ್ರೂ ನಿಮಗೇನಾದ್ರೂ ತೊಂದ್ರೆ ಆಗುತ್ತಾ? ನಾವಿರ್ತೀವಿ ನಿಮ್ ಜೊತೆ. ರಿಪಬ್ಲಿಕ್ ಕನ್ನಡ ನಿಲ್ಲುತ್ತೆ ಸರ್. ಒಂದು ಶಾಲೆಯಲ್ಲಿ ನಮ್ಮಲ್ಲಿ ಹಾಕಿದ್ದು ನಿಜ ಸರ್, ಅದನ್ನ ನಾನು ಹೇಳ್ತಾ ಇದ್ದೀನಲ್ಲ ಸರ್. ಒಂದು ಶಾಲೆಯಲ್ಲಿ ಹಾಕಿದೀವಿ ಸರ್. ಒಂದ್ ಶಾಲೆ ಹಾಕಿದ್ ನಿಜ, ನೀವು ತೆಗಿರಿ ಅಂತ ಹೇಳಿದ್ದು ನಿಜ. ಹೇಳಿದ್ದೆ ಸರ್ ಇವತ್ತು. ಮತ್ತ ಮೇಲಾಧಿಕಾರಿ ಹೇಳಿದ್ಮೇಲೆ ನೀವ್ ಹೆಂಗ್ ಹೇಳ್ತೀರಿ ತೆಗಿರಿ ಅಂತ? ಇಲ್ಲ ಸರ್, ಅಂದ್ರೆ ಅದು ಆದೇಶ ಇಲ್ವಲ್ಲ ಸರ್, ಅದಕ್ಕೆ ಇದನ್ನ ಮಾಡಿದ್ವಿ. ಅಲ್ಲ, ಆದೇಶನೇ ಇಲ್ಲ ಅಂದ್ಮೇಲೆ ಇಲ್ಲಿ ಗ್ರೂಪ್ ಚಾಟ್ ಅಲ್ಲಿ ಇದೆಯಲ್ಲ, ಮಣಿವಣ್ಣನವರು IAS ಅಧಿಕಾರಿ ಹೇಳೋರಲ್ಲ, ಜ್ಞಾನ ದೇಗುಲ ಧೈರ್ಯವಾಗಿ ಪ್ರಶ್ನಿಸಿ, ದಿಸ್ ಇಸ್ ಫೈನಲ್ ಅಂತೇಳಿ. ಹೌದೌದು ಇದೆ ಸರ್, ಇದೆ ಗ್ರೂಪ್ ಅಲ್ಲಿ ಇದೆ ಸರ್. ಸರ್ ಇದೆ ಗ್ರೂಪ್ ಅಲ್ಲಿ ಇದೆ. ಹೌದು ಸರ್, ನೋಡೋಣ. ಥ್ಯಾಂಕ್ ಯು ಪುಂಡಲಿಕ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.